अथ एकादशोऽध्यायः। विश्वरूप दर्शन योग। अर्जुन उवाच मदनुग्रहाय परमं गुह्यमध्यात्मसंज्ञितं यत्त्वयोक्तं वचस्तेन मोहोऽयं विगतो मम। ಅರ್ಜುನನು ಹೇಳಿದನು, ನನ್ನ ಮೇಲಿನ ಕರುಣೆಯಿಂದ ನೀನು ಬಹಿರಂಗಪಡಿಸಿದ ಪರಮ ಗೌಪ್ಯವಾದ ಆಧ್ಯಾತ್ಮಿಕ ಜ್ಞಾನವನ್ನು ಕೇಳಿದ ನನ್ನ ಭ್ರಮೆಯು ಈಗ ದೂರವಾಯಿತು. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಸೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ. ಓ ಕಮಲದ ಕಣ್ಣುಳ್ಳವನೇ, ಎಲ್ಲಾ ಜೀವಿಗಳ ಗೋಚರಿಸುವಿಕೆ ಮತ್ತು ಕಣ್ಮರೆಯಾಗುವುದರ ಬಗ್ಗೆ ಮತ್ತು ನಿನ್ನ ಶಾಶ್ವತವಾದ ಮಹಿಮೆಯ ಬಗ್ಗೆ ನಾನು ನಿನ್ನಿಂದ ವಿವರವಾಗಿ ಕೇಳಿದ್ದೇನೆ. ಏವಮೇತದ್ಯಥಾತ್ ತ್ವಮಾತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಮೈಶ್ವರಂ ಪುರುಷೋತ್ತಮ. ಓ ಪರಮ ಪ್ರಭುವೇ, ನೀವು ನಿಖರವಾಗಿ ಏನೆಂದು ಘೋಷಿಸುತ್ತೀರೋ ಅದು ನೀವೇ. ಈಗ ನಾನು ನಿನ್ನ ದೈವಿಕ ವಿಶ್ವರೂಪವನ್ನು ನೋಡಲು ಬಯಸುತ್ತೇನೆ. ಓ ಮಹಾನ್ ವ್ಯಕ್ತಿಗಳು, ಮನ್ಯಸೆ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಎಲ್ಲ ಅತೀಂದ್ರಿಯ ಶಕ್ತಿಗಳ ಒಡೆಯನೇ, ನಾನು ಅದನ್ನು ನೋಡುವಷ್ಟು ಬಲಶಾಲಿ ಎಂದು ನೀವು ಭಾವಿಸಿದರೆ ಆ ನಾಶವಾಗದ ವಿಶ್ವರೂಪವನ್ನು ದಯೆಯಿಂದ ನನಗೆ ಬಹಿರಂಗಪಡಿಸಿ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋ ಉಧ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ಪರಮಾತ್ಮನು ಹೇಳಿದನು, ಓ ಪಾರ್ಥ, ನನ್ನ ನೂರಾರು ಮತ್ತು ಸಾವಿರಾರು ವಿವಿಧ ಆಕಾರಗಳು, ಗಾತ್ರಗಳು ಮತ್ತು ಬಣ್ಣಗಳ ಅದ್ಭುತ ರೂಪಗಳು. ಪಶ್ಯಾದಿತ್ಯಾನ್ವಸೂನ್ ರುದ್ರಾನಸ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಭರತರ ಸಂತತಿಯೇ, ನನ್ನಲ್ಲಿ ನೋಡು. ಅದಿತಿಯ 12 ಪುತ್ರರು, 8 ವಸುಗಳು, 11 ರುದ್ರರು, ಅವಳಿ, ಅಶ್ವಿನಿ ಕುಮಾರರು, ಹಾಗೆಯೇ 49 ಮರುತರು ಮತ್ತು ಇನ್ನೂ ಅನೇಕರು, ಹಿಂದೆಂದೂ ಬಹಿರಂಗಪಡಿಸದ ಅದ್ಭುತಗಳು. ಇಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ದ್ರಷ್ಟುಮಿಚ್ಛಸಿ. ಈಗ ನೋಡು ಅರ್ಜುನ್, ಇಡೀ ಬ್ರಹ್ಮಾಂಡವು ಚಲಿಸುವ ಮತ್ತು ಚಲಿಸದ ಎಲ್ಲವುಗಳೊಂದಿಗೆ ನನ್ನ ಸಾರ್ವತ್ರಿಕ ರೂಪದಲ್ಲಿ ಒಟ್ಟುಗೂಡಿದೆ. ನೀವು ಬೇರೆ ಯಾವುದನ್ನು ನೋಡಲು ಬಯಸುತ್ತೀರಿ? ಈ ಸಾರ್ವತ್ರಿಕ ರೂಪದಲ್ಲಿ ಎಲ್ಲವನ್ನೂ ಗಮನಿಸಿ. ನ ತು ಮಾಂ ಶಕ್ಯಸೆ ದ್ರಷ್ಟುಮನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಆದರೆ ನಿಮ್ಮ ಈ ಭೌತಿಕ ಕಣ್ಣುಗಳಿಂದ ನೀವು ನನ್ನ ವಿಶ್ವರೂಪವನ್ನು ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ನಾನು ನಿಮಗೆ ದೈವಿಕ ದರ್ಶನವನ್ನು ನೀಡುತ್ತೇನೆ. ನನ್ನ ಭವ್ಯವಾದ ಐಶ್ವರ್ಯವನ್ನು ನೋಡು. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯನು ಹೇಳಿದನು, ಓ ರಾಜನೇ, ಹೀಗೆ ಹೇಳಿದ ನಂತರ ಯೋಗದ ಪರಮಾತ್ಮನಾದ ಶ್ರೀಕೃಷ್ಣನು ತನ್ನ ದಿವ್ಯ ಮತ್ತು ಐಶ್ವರ್ಯವನ್ನು ಅರ್ಜುನನಿಗೆ ಪ್ರದರ್ಶಿಸಿದನು. ಅನೇಕವಕ್ತ್ರನಯನಮನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಮನಂತಂ ವಿಶ್ವತೋಮುಖಂ. ಅಡ್ಡಗೆರೆ ಅಲ್ಪವಿರಾಮ 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 ಅಲ್ಪವಿರಾಮ. ಆ ವಿಶ್ವರೂಪದಲ್ಲಿ ಅರ್ಜುನನು ಅಪರಿಮಿತ ಮುಖಗಳನ್ನು ಮತ್ತು ಕಣ್ಣುಗಳನ್ನು ಕಂಡನು. ಅನೇಕ ಸ್ವರ್ಗೀಯ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದ್ದಾನೆ ಮತ್ತು ಅನೇಕ ರೀತಿಯ ದಿವ್ಯ ಆಯುಧಗಳನ್ನು ಪ್ರಯೋಗಿಸಿದನು. ಅವನು ತನ್ನ ದೇಹದ ಮೇಲೆ ಅನೇಕ ಮಾಲೆಗಳನ್ನು ಧರಿಸಿದನು ಮತ್ತು ಅನೇಕ ಸುವಾಸನೆಯ ಸ್ವರ್ಗೀಯ ಪರಿಮಳಗಳಿಂದ ಅಭಿಷೇಕಿಸಲ್ಪಟ್ಟನು. ಅವನು ತನ್ನನ್ನು ಅದ್ಭುತ ಮತ್ತು ಅನಂತ ಭಗವಂತನೆಂದು ಬಹಿರಂಗಪಡಿಸಿದನು. ಅವನ ಮುಖವು ಎಲ್ಲೆಡೆ ಇರುತ್ತದೆ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುದ್ದಿತಾ
ಯದಿ ಭಾಃ ಸದೃಶಿ ಸಾ ಸ್ಯಾದ್ಭಾಸಸ್ತಸ್ಯ ಮಹಾತ್ಮನಃ. 1000 ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಪ್ರಜ್ವಲಿಸಿದರೆ ಅವರು ಆ ಮಹಾನ್ ರೂಪದ ವೈಭವಕ್ಕೆ ಹೊಂದಿಕೆಯಾಗುವುದಿಲ್ಲ. ತತ್ರೈಕಸ್ಥಂ ಜಗತ್ಕೃತ್ಸ್ನಂ ಪ್ರವಿಭಕ್ತಮನೇಕಧಾ ಅಪಶ್ಯದ್ ದೇವದೇವಸ್ಯ ಶರೀರೆ ಪಾಂಡವಸ್ತದಾ. ಅಲ್ಲಿ ಅರ್ಜುನನು ಇಡೀ ಬ್ರಹ್ಮಾಂಡದ ಸಂಪೂರ್ಣತೆಯನ್ನು ಒಂದೇ ಸ್ಥಳದಲ್ಲಿ ದೇವತೆಗಳ ದೇವರ ದೇಹದಲ್ಲಿ ಸ್ಥಾಪಿಸುವುದನ್ನು ನೋಡಿದನು. ತತಃ ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಆಗ ಅರ್ಜುನನು ವಿಸ್ಮಯದಿಂದ ಕೂಡಿದ ಮತ್ತು ತಲೆ ಕೂದಲು ನಿಂತಿದ್ದನು. ಭಗವಂತನ ಮುಂದೆ ತಲೆಬಾಗಿ ಕೈಮುಗಿದು ಆತನನ್ನು ಉದ್ದೇಶಿಸಿ ಹೇಳಿದನು. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವ ದೇಹೇ ಸರ್ವಾಂಸ್ತಥಾ ಭೂತವಿಶೇಷ ಸಂಘಾನ್ ಬ್ರಹ್ಮಾನಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಅರ್ಜುನನು ಹೇಳಿದನು, ಓ ಶ್ರೀಕೃಷ್ಣ, ನಾನು ನಿನ್ನ ದೇಹದಲ್ಲಿ ವಿವಿಧ ಜೀವಿಗಳ ಎಲ್ಲಾ ದೇವತೆಗಳನ್ನು ಮತ್ತು ಸಂಕುಲಗಳನ್ನು ನೋಡುತ್ತೇನೆ. ಕಮಲದ ಹೂವಿನ ಮೇಲೆ ಕುಳಿತಿರುವ ಬ್ರಹ್ಮನನ್ನು ನಾನು ನೋಡುತ್ತೇನೆ. ನಾನು ಶಿವನನ್ನು, ಎಲ್ಲಾ ಋಷಿಗಳನ್ನು ಮತ್ತು ಆಕಾಶ ಸರ್ಪಗಳನ್ನು ನೋಡುತ್ತೇನೆ. ಅನೇಕ ಬಾಹೂದರ ವಕ್ತ್ರನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಉನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಲೆಕ್ಕವಿಲ್ಲದಷ್ಟು ತೋಳುಗಳು, ಹೊಟ್ಟೆಗಳು, ಮುಖಗಳು ಮತ್ತು ಕಣ್ಣುಗಳೊಂದಿಗೆ ನಾನು ನಿಮ್ಮ ಅನಂತ ರೂಪವನ್ನು ಪ್ರತಿ ದಿಕ್ಕಿನಲ್ಲಿಯೂ ನೋಡುತ್ತೇನೆ. ಓ ಬ್ರಹ್ಮಾಂಡದ ಪ್ರಭುವೇ, ಬ್ರಹ್ಮಾಂಡವೇ ಅವರ ರೂಪವೇ. ನಾನು ನಿನ್ನಲ್ಲಿ ಯಾವುದೇ ಆದಿ, ಮಧ್ಯ ಅಥವಾ ಅಂತ್ಯವನ್ನು ಕಾಣುವುದಿಲ್ಲ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋರಾಸಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾದ್ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ. ಕಿರೀಟದಿಂದ ಅಲಂಕೃತಗೊಂಡಿರುವ ಮತ್ತು ಕ್ಲಬ್ ಮತ್ತು ಡಿಸ್ಕ್ಗಳಿಂದ ಶಸ್ತ್ರಸಜ್ಜಿತವಾದ ನಿಮ್ಮ ರೂಪವನ್ನು ನಾನು ನೋಡುತ್ತೇನೆ. ಎಲ್ಲೆಡೆ ವೈಭವದ ನಿವಾಸವಾಗಿ ಹೊಳೆಯುತ್ತಿದೆ. ಸೂರ್ಯನಂತೆ ಎಲ್ಲಾ ದಿಕ್ಕುಗಳಲ್ಲಿಯೂ ಪ್ರಜ್ವಲಿಸುತ್ತಿರುವ ನಿನ್ನ ಪ್ರಕಾಶದ ಉರಿಯುತ್ತಿರುವ ಬೆಂಕಿಯಲ್ಲಿ ನಿನ್ನನ್ನು ನೋಡುವುದು ಕಷ್ಟ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಃ ಶಾಶ್ವತಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ನಾನು ನಿನ್ನನ್ನು ಸರ್ವೋಚ್ಚ ನಾಶವಾಗದ ಜೀವಿ ಎಂದು ಗುರುತಿಸುತ್ತೇನೆ. ಧರ್ಮಗ್ರಂಥಗಳಿಂದ ತಿಳಿಯಬೇಕಾದ ಅಂತಿಮ ಸತ್ಯ. ನೀವು ಎಲ್ಲಾ ಸೃಷ್ಟಿಗೆ ಆಸರೆಯಾಗಿದ್ದೀರಿ. ನೀವು ಸನಾತನ ಧರ್ಮ ಶಾಶ್ವತ ರಕ್ಷಕರು ಮತ್ತು ನೀವು ಶಾಶ್ವತ ಪರಮ ದೈವಿಕ ವ್ಯಕ್ತಿತ್ವ. ಅನಾದಿಮಧ್ಯಾಂತಮನಂತ ವೀರ್ಯಮನಂತ ಬಾಹುಂ ಶಶಿಸೂರ್ಯನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಹುತಾಸವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ನೀವು ಪ್ರಾರಂಭ, ಮಧ್ಯ ಅಥವಾ ಅಂತ್ಯವಿಲ್ಲದೆ ಇದ್ದೀರಿ. ನಿಮ್ಮ ಶಕ್ತಿಗೆ ಯಾವುದೇ ಮಿತಿಯಿಲ್ಲ. ನಿಮ್ಮ ತೋಳುಗಳು ಅನಂತವಾಗಿವೆ. ಸೂರ್ಯ ಮತ್ತು ಚಂದ್ರರು ನಿಮ್ಮ ಕಣ್ಣುಗಳಂತೆ ಮತ್ತು ಬೆಂಕಿಯು ನಿಮ್ಮ ಬಾಯಿಯಂತೆ. ನಿನ್ನ ತೇಜಸ್ಸಿನಿಂದ ಇಡೀ ಸೃಷ್ಟಿಯನ್ನು ಬೆಚ್ಚಗಾಗಿಸುತ್ತಿರುವುದನ್ನು ನಾನು ನೋಡುತ್ತೇನೆ. ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಸ್ವರ್ಗ ಮತ್ತು ಭೂಮಿ ಮತ್ತು ಎಲ್ಲಾ ದಿಕ್ಕುಗಳ ನಡುವಿನ ಅಂತರವು ನಿನ್ನಿಂದ ಮಾತ್ರ ವ್ಯಾಪಿಸಿದೆ. ನಿನ್ನ ವಿಸ್ಮಯಕಾರಿ ಮತ್ತು ಭಯಾನಕ ರೂಪವನ್ನು ನೋಡಿ 3 ಲೋಕಗಳು ಭಯದಿಂದ ನಡುಗುತ್ತಿರುವುದನ್ನು ನಾನು ನೋಡುತ್ತೇನೆ. ಓ ಎಲ್ಲಾ ಜೀವಿಗಳಲ್ಲಿ ಶ್ರೇಷ್ಠ, ಅಮೀಹಿ ತ್ವಾಂ ಸುರಸಂಘಾ ವಿಶಂತಿ ಕೇಚಿದ್ ಭೀತಾಃ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿಸಿದ್ಧಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಎಲ್ಲ ಆಕಾಶ ದೇವತೆಗಳು ನಿಮ್ಮೊಳಗೆ ಪ್ರವೇಶಿಸುವ ಮೂಲಕ ನಿಮ್ಮ ಆಶ್ರಯವನ್ನು ತೆಗೆದುಕೊಳ್ಳುತ್ತಿದ್ದಾರೆ. ವಿಸ್ಮಯದಿಂದ ಕೆಲವರು ಕೈಮುಗಿದು ನಿನ್ನನ್ನು ಹೊಗಳುತ್ತಿದ್ದಾರೆ. ಶ್ರೇಷ್ಠ ಋಷಿಗಳು ಮತ್ತು ಪರಿಪೂರ್ಣ ಜೀವಿಗಳು ಮಂಗಳಕರವಾದ ಸ್ತೋತ್ರಗಳು ಮತ್ತು ಅಪಾರವಾದ ಪ್ರಾರ್ಥನೆಗಳಿಂದ ನಿನ್ನನ್ನು ಸ್ತುತಿಸುತ್ತಿದ್ದಾರೆ.
रुद्रादित्या वसवो ये च साध्या विश्वे उस्विनौ मरुतश्चोष्मपाश्च गन्धर्वयक्षासुरसिद्धसङ्घा वीक्षन्ते त्वां विस्मिताश्चैव सर्वे। ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವದೇವರು, ಅಶ್ವಿನಿ ಕುಮಾರರು, ಮರುತರು, ಪೂರ್ವಜರು, ಗಂಧರ್ವರು, ಯಕ್ಷರು, ಅಸುರರು ಮತ್ತು ಸಿದ್ಧರು ಎಲ್ಲರೂ ನಿನ್ನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಾರೆ. ರೂಪಂ ಮಹತ್ತೆ ಬಹುವಕ್ತ್ರನೇತ್ರಂ ಮಹಾಬಾಹೋ ಬಹುಬಾಹುರುಪಾದಂ ಬಹುದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತಥಾಹಂ. ಓ ಪರಾಕ್ರಮಿ ಪ್ರಭುವೇ, ಅನೇಕ ಬಾಯಿಗಳು, ಕಣ್ಣುಗಳು, ತೋಳುಗಳು, ತೊಡೆಗಳು, ಕಾಲುಗಳು, ಹೊಟ್ಟೆಗಳು ಮತ್ತು ಭಯಾನಕ ಹಲ್ಲುಗಳಿಂದ ಕೂಡಿದ ನಿನ್ನ ಭವ್ಯವಾದ ರೂಪವನ್ನು ಪೂಜಿಸುತ್ತಾ ಎಲ್ಲಾ ಲೋಕಗಳು ಭಯಭೀತವಾಗಿವೆ ಮತ್ತು ನಾನು ಕೂಡ. ನಭಃ ಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾತ್ತಾನನಂ ದೀಪ್ತವಿಶಾಲನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮಾ ಧೃತಿಂ ನ ವಿಂದಾಮಿ ಸಮಂ ಚ ವಿಷ್ಣು. ಓ ಭಗವಾನ್ ವಿಷ್ಣುವೇ, ಆಕಾಶವನ್ನು ಸ್ಪರ್ಶಿಸುತ್ತಿರುವ, ಅನೇಕ ಬಣ್ಣಗಳಲ್ಲಿ ಪ್ರಕಾಶಿಸುತ್ತಿರುವ, ವಿಶಾಲವಾದ ತೆರೆದ ಬಾಯಿಗಳು ಮತ್ತು ಅಗಾಧವಾದ ಪ್ರಜ್ವಲಿಸುವ ಕಣ್ಣುಗಳೊಂದಿಗೆ ನಿಮ್ಮ ರೂಪವನ್ನು ನೋಡಿ ನನ್ನ ಹೃದಯವು ಭಯದಿಂದ ನಡುಗುತ್ತಿದೆ. ನಾನು ಎಲ್ಲಾ ಧೈರ್ಯ ಮತ್ತು ಮನಸ್ಸಿನ ಶಾಂತಿಯನ್ನು ಕಳೆದುಕೊಂಡಿದ್ದೇನೆ. ದಂಷ್ಟ್ರಾಕರಾಲಾನಿ ಚ ತೇ ಮುಖಾನಿ ದೃಷ್ಟ್ವೈವ ಕಾಲಾನಲಸಂನಿಭಾನಿ ದಿಶೋ ನ ಜಾನೆ ನ ಲಭೆ ಚ ಸರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ವಿನಾಶದ ಸಮಯದಲ್ಲಿ ಉರಿಯುತ್ತಿರುವ ಬೆಂಕಿಯನ್ನು ಹೋಲುವ ನಿಮ್ಮ ಭಯಾನಕ ಹಲ್ಲುಗಳನ್ನು ಹೊಂದಿರುವ ನಿಮ್ಮ ಅನೇಕ ಬಾಯಿಗಳನ್ನು ನೋಡಿದ ನಂತರ ನಾನು ಎಲ್ಲಿದ್ದೇನೆ ಮತ್ತು ಎಲ್ಲಿಗೆ ಹೋಗಬೇಕೆಂದು ತಿಳಿದಿಲ್ಲ. ಓ ಕರ್ತನೇ, ನೀನು ಬ್ರಹ್ಮಾಂಡದ ಆಶ್ರಯ, ದಯವಿಟ್ಟು ನನ್ನ ಮೇಲೆ ಕರುಣಿಸು. ಅಮೇ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾನಾ ವಿಸಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಸನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ಅಡ್ಡಗೆರೆ ಅಲ್ಪವಿರಾಮ 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 ಅಲ್ಪವಿರಾಮ. ಭೀಷ್ಮ, ದ್ರೋಣಾಚಾರ್ಯ, ಕರ್ಣ ಮತ್ತು ನಮ್ಮ ಕಡೆಯ ಸೇನಾಪತಿಗಳು ಸೇರಿದಂತೆ ಅವರ ಮಿತ್ರ ರಾಜರೊಂದಿಗೆ ಧೃತರಾಷ್ಟ್ರನ ಎಲ್ಲಾ ಪುತ್ರರು ನಿಮ್ಮ ಭಯಂಕರ ಬಾಯಿಗೆ ತಲೆಕೆಟ್ಟು ನುಗ್ಗುತ್ತಿರುವುದನ್ನು ನಾನು ನೋಡುತ್ತೇನೆ. ನಿಮ್ಮ ಭಯಾನಕ ಹಲ್ಲುಗಳ ನಡುವೆ ತಲೆ ಒಡೆದಿರುವ ಕೆಲವರನ್ನು ನಾನು ನೋಡುತ್ತೇನೆ. ಯಥಾ ನದೀನಾಂ ಬಹವೋ ತ್ವಂ ಭುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾ ವಿಸಂತಿ ವಕ್ತ್ರಾಣ್ಯಭಿವಿಜ್ವಲಂತಿ ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾ ವಿಸಂತಿ ನಾಶಾಯ ಸಮೃದ್ಧವೇಗಾಃ ತಥೈವ ನಾಶಾಯ ವಿಸಂತಿ ಲೋಕಾಸ್ತವಾಪಿ ವಕ್ತ್ರಾಣಿ ಸಮೃದ್ಧವೇಗಾಃ. ಅಡ್ಡಗೆರೆ ಅಲ್ಪವಿರಾಮ 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 ಅಲ್ಪವಿರಾಮ. ನದಿಗಳ ಅನೇಕ ಅಲೆಗಳು ಸಮುದ್ರಕ್ಕೆ ವೇಗವಾಗಿ ಹರಿಯುವಂತೆ ಈ ಎಲ್ಲಾ ಮಹಾನ್ ಯೋಧರು ನಿಮ್ಮ ಜ್ವಲಂತ ಬಾಯಿಗೆ ಪ್ರವೇಶಿಸುತ್ತಿದ್ದಾರೆ. ಪತಂಗಗಳು ನಾಶವಾಗಲು ಬೆಂಕಿಯೊಳಗೆ ಮಹಾವೇಗದಿಂದ ಧಾವಿಸಿದಂತೆ ಈ ಎಲ್ಲಾ ಸೈನ್ಯಗಳು ನಿಮ್ಮ ಬಾಯಿಗೆ ಮಹಾವೇಗದಿಂದ ಪ್ರವೇಶಿಸುತ್ತಿವೆ. ಲೇಲಿಹ್ಯಸೆ ಗ್ರಸಮಾನಃ ಸಮಂತಾಲ್ಲೋಕಾನ್ ಸಮಗ್ರಾನ್ವದನೈರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ಸಮಗ್ರಂ ಭಾಸಸ್ತವೋಗ್ರಾಃ ಪ್ರತಪಂತಿ ವಿಷ್ಣು. ನಿಮ್ಮ ಉರಿಯುತ್ತಿರುವ ನಾಲಿಗೆಯಿಂದ ನೀವು ಎಲ್ಲಾ ಕಡೆಯ ಜೀವಿಗಳ ಸಂಕುಲಗಳನ್ನು ನೆಕ್ಕುತ್ತಿದ್ದೀರಿ ಮತ್ತು ನಿಮ್ಮ ಉರಿಯುತ್ತಿರುವ ಬಾಯಿಯಿಂದ ಅವುಗಳನ್ನು ತಿನ್ನುತ್ತಿದ್ದೀರಿ. ಓ ವಿಷ್ಣುವೇ, ನಿನ್ನ ಪ್ರಭೆಯ ಉಗ್ರವಾದ ಸರ್ವವ್ಯಾಪಿಯಾದ ಕಿರಣಗಳಿಂದ ನೀನು ಇಡೀ ವಿಶ್ವವನ್ನು ಸುಡುತ್ತಿರುವೆ. ಆಖ್ಯಾಹಿ ಮೇಕೋ ಭವಾನುಗ್ರರೂಪೋ ನಮೋऽस्तु ತೇ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನ ಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ನೀನು ಯಾರೆಂದು ಹೇಳು. ತುಂಬಾ ಉಗ್ರ ರೂಪ, ದೇವತೆಗಳ ದೇವರೇ, ನಾನು ನಿನ್ನ ಮುಂದೆ ನಮಸ್ಕರಿಸುತ್ತೇನೆ. ದಯವಿಟ್ಟು ನಿನ್ನ ಕರುಣೆಯನ್ನು ನನ್ನ ಮೇಲೆ ದಯಪಾಲಿಸು.
ಎಲ್ಲ ಸೃಷ್ಟಿಯ ಮೊದಲು ಅಸ್ತಿತ್ವದಲ್ಲಿದ್ದ ನೀನು ಯಾರೆಂದು ತಿಳಿಯಲು ನಾನು ಬಯಸುತ್ತೇನೆ, ಏಕೆಂದರೆ ನಿನ್ನ ಸ್ವಭಾವ ಮತ್ತು ಕಾರ್ಯಗಳನ್ನು ನಾನು ಗ್ರಹಿಸುವುದಿಲ್ಲ. ಶ್ರೀ ಭಗವಾನುವಾಚ ಕಾಲೋ ಉಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೆ ಉಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಯೇ ಉಪಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ. ಪರಮಾತ್ಮನು ಹೇಳಿದನು, ನಾನು ಪ್ರಬಲವಾದ ಸಮಯ, ಪ್ರಪಂಚಗಳನ್ನು ನಾಶ ಮಾಡಲು ಹೊರಬರುವ ವಿನಾಶದ ಮೂಲ. ನಿಮ್ಮ ಭಾಗವಹಿಸುವಿಕೆ ಇಲ್ಲದೆ ಎದುರಾಳಿ ಸೈನ್ಯದಲ್ಲಿ ಸೇರಿರುವ ಯೋಧರು ಅಸ್ತಿತ್ವದಲ್ಲಿಲ್ಲ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತಮಾತ್ರಂ ಭವ ಸವ್ಯಸಾಚಿನ್. ಆದ್ದರಿಂದ ಎದ್ದು ಗೌರವವನ್ನು ಪಡೆಯಿರಿ, ನಿಮ್ಮ ವೈರಿಗಳನ್ನು ಜಯಿಸಿ ಮತ್ತು ಸಮೃದ್ಧ ಆಡಳಿತವನ್ನು ಆನಂದಿಸಿ. ಈ ಯೋಧರು ಈಗಾಗಲೇ ನನ್ನಿಂದ ಕೊಲ್ಲಲ್ಪಟ್ಟಿದ್ದಾರೆ ಮತ್ತು ಓ ಪರಿಣಿತ ಬಿಲ್ಲುಗಾರನೇ, ನೀವು ನನ್ನ ಕೆಲಸದ ಸಾಧನವಾಗುತ್ತೀರಿ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾಂಸ್ತ್ವಂ ಜಹಿಮಾ ವ್ಯಧಿಷ್ಠ ಯುಧ್ಯಸ್ವ ಜೇತಾಸಿ ರಣೇ ಸಪತ್ನಾನ್. ದ್ರೋಣಾಚಾರ್ಯ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ವೀರ ಯೋಧರು ಈಗಾಗಲೇ ನನ್ನಿಂದ ಕೊಲ್ಲಲ್ಪಟ್ಟಿದ್ದಾರೆ. ಆದುದರಿಂದ ವಿಚಲಿತರಾಗದೆ ಅವರನ್ನು ಕೊಂದು ಹಾಕು. ಕೇವಲ ಹೋರಾಡಿ ಮತ್ತು ಯುದ್ಧದಲ್ಲಿ ನಿಮ್ಮ ಶತ್ರುಗಳ ಮೇಲೆ ನೀವು ವಿಜಯಶಾಲಿಯಾಗುತ್ತೀರಿ. ಸಂಜಯ ಉವಾಚ ಏತತ್ ಶ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತಭೀತಃ ಪ್ರಣಮ್ಯ. ಸಂಜಯ ಹೇಳಿದನು. ಕೇಶವನ ಈ ಮಾತುಗಳನ್ನು ಕೇಳಿದ ಅರ್ಜುನ್ ಭಯದಿಂದ ನಡುಗಿದನು. ಅಂಗೈಗಳನ್ನು ಜೋಡಿಸಿ ಶ್ರೀಕೃಷ್ಣನ ಮುಂದೆ ನಮಸ್ಕರಿಸಿ ಭಯಭೀತರಾಗಿ ಕುಗ್ಗುವ ಧ್ವನಿಯಲ್ಲಿ ಮಾತನಾಡಿದರು. ಅರ್ಜುನ ಉವಾಚ ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯಾ ಜಗತ್ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಘಾಃ. ಅರ್ಜುನನು ಹೇಳಿದನು, ಓ ಇಂದ್ರಿಯಗಳ ಒಡೆಯನೇ, ಬ್ರಹ್ಮಾಂಡವು ನಿನ್ನನ್ನು ಪ್ರಶಂಸಿಸುವುದರಲ್ಲಿ ಸಂತೋಷಪಡುತ್ತದೆ ಮತ್ತು ನಿನ್ನಿಂದ ಆಕರ್ಷಿತವಾಗಿದೆ. ರಾಕ್ಷಸರು ಎಲ್ಲಾ ದಿಕ್ಕುಗಳಲ್ಲಿಯೂ ನಿಮ್ಮಿಂದ ಭಯಭೀತರಾಗಿ ಓಡಿಹೋಗುತ್ತಾರೆ ಮತ್ತು ಪರಿಪೂರ್ಣರಾದ ಸಂತರ ಸಮೂಹಗಳು ನಿಮಗೆ ನಮಸ್ಕರಿಸುತ್ತವೆ. ಕಸ್ಮಾಚ್ಚ ತೇನ ನಮೇರನ್ಮಹಾತ್ಮನ್ಗರೀಯಸೆ ಬ್ರಹ್ಮಣೋ ಉಪ್ಯಾದಿಕರ್ತ್ರೆ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್. ಓ ಮಹಾನುಭಾವನೆ, ಮೂಲ ಸೃಷ್ಟಿಕರ್ತನಾದ ಬ್ರಹ್ಮನಿಗಿಂತ ಶ್ರೇಷ್ಠರಾದ ಅವರು ನಿಮಗೆ ಏಕೆ ನಮಸ್ಕರಿಸಬಾರದು? ಓ ಮಿತಿಯಿಲ್ಲದವನೇ, ಓ ದೇವತೆಗಳ ಪ್ರಭುವೇ, ಬ್ರಹ್ಮಾಂಡದ ಆಶ್ರಯವೇ, ನೀವು ವ್ಯಕ್ತ ಮತ್ತು ಅವ್ಯಕ್ತ ಎರಡನ್ನೂ ಮೀರಿದ ನಾಶವಾಗದ ವಾಸ್ತವ. ತ್ವಮಾದಿದೇವಃ ಪುರುಷಃ ಪುರಾಣಸ್ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ. ನೀವು ಪ್ರಾಚೀನ ದೇವರು ಮತ್ತು ಮೂಲ ದೈವಿಕ ವ್ಯಕ್ತಿತ್ವ. ನೀವು ಈ ಬ್ರಹ್ಮಾಂಡದ ಏಕೈಕ ವಿಶ್ರಾಂತಿ ಸ್ಥಳ. ನೀವು ಜ್ಞಾನಿ ಮತ್ತು ಜ್ಞಾನದ ವಸ್ತು ಎರಡು. ನೀನು ಪರಮಸ್ಥಿತನಾಗಿರುವೆ, ಅನಂತ ರೂಪಗಳ ಒಡೆಯನೇ, ನೀನೊಬ್ಬನೇ ಇಡೀ ವಿಶ್ವವನ್ನು ವ್ಯಾಪಿಸಿರುವೆ. ವಾಯುರ್ಯಮೋ ಗನಿರ್ವರುಣಃ ಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೆ ಉಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ನೀವು ವಾಯು, ಗಾಳಿಯ ದೇವರು, ಯಮರಾಜ, ಸಾವಿನ ದೇವರು, ಅಗ್ನಿ, ಬೆಂಕಿಯ ದೇವರು, ವರುಣ, ನೀರಿನ ದೇವರು, ಮತ್ತು ಚಂದ್ರ ದೇವರು. ನೀವು ಸೃಷ್ಟಿಕರ್ತ ಬ್ರಹ್ಮ ಮತ್ತು ಎಲ್ಲಾ ಜೀವಿಗಳ ಮುತ್ತಜ್ಜ. ನಾನು ನಿನಗೆ 1000 ಬಾರಿ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಮತ್ತೆ ನಮಃ ಪುರಸ್ತಾದಧ ಪೃಷ್ಠತಸ್ತೆ ನಮೋ ಉಸ್ತುತೆ ಸರ್ವತ ಏವ ಸರ್ವ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋ ಉಸಿ ಸರ್ವಃ. ಓ
ಅನಂತ ಶಕ್ತಿಯ ಕರ್ತನೇ, ಮುಂದೆ ಮತ್ತು ಹಿಂಭಾಗದಿಂದ ಎಲ್ಲಾ ಕಡೆಯಿಂದ ನಿನಗೆ ನನ್ನ ನಮಸ್ಕಾರಗಳು. ನೀವು ಅಪರಿಮಿತ ಶೌರ್ಯವನ್ನು ಹೊಂದಿದ್ದೀರಿ ಮತ್ತು ಶಕ್ತಿಯನ್ನು ಹೊಂದಿದ್ದೀರಿ ಮತ್ತು ಎಲ್ಲವನ್ನೂ ವ್ಯಾಪಿಸಿರುವಿರಿ ಮತ್ತು ಹೀಗಾಗಿ ನೀವು ಎಲ್ಲವೂ ಆಗಿದ್ದೀರಿ. सखेति मत्वा प्रसभं यदुक्तं हे कृष्ण हे यादव हे सखेति अजानता महिमानं तवेदं मया प्रमादात् प्रणयेन वापि यच्चावहासार्धमसत्कृतो उसि विहारसय्यासन भोजनेषु एको उथवाप्यच्युत तत्समक्षं तत्क्षामये त्वामहमप्रमेयम्. ಅಡ್ಡಗೆರೆ ಅಲ್ಪವಿರಾಮ 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 ಅಲ್ಪವಿರಾಮ. ನಿನ್ನನ್ನು ನನ್ನ ಸ್ನೇಹಿತ ಎಂದು ಭಾವಿಸಿ ನಾನು ನಿನ್ನನ್ನು ದುರಹಂಕಾರದಿಂದ ಓ ಕೃಷ್ಣ, ಓ ಯಾದವ್, ಓ ನನ್ನ ಆತ್ಮೀಯ ಗೆಳೆಯ ಎಂದು ಸಂಬೋಧಿಸಿದೆ. ನಾನು ನಿನ್ನ ಮಹಿಮೆಯ ಬಗ್ಗೆ ಅಜ್ಞಾನಿಯಾಗಿದ್ದೆ, ನಿರ್ಲಕ್ಷ್ಯ ಮತ್ತು ಅನುಚಿತ ಪ್ರೀತಿಯನ್ನು ತೋರಿಸಿದೆ ಮತ್ತು ತಮಾಷೆಯಾಗಿ ಆಟವಾಡುವಾಗ, ವಿಶ್ರಾಂತಿ ಪಡೆಯುವಾಗ, ಕುಳಿತುಕೊಳ್ಳುವಾಗ, ತಿನ್ನುವಾಗ, ಒಬ್ಬಂಟಿಯಾಗಿರುವಾಗ ಅಥವಾ ಇತರರ ಮುಂದೆ ನಾನು ನಿಮ್ಮನ್ನು ಅಗೌರವದಿಂದ ನಡೆಸಿಕೊಂಡರೆ ನಾನು ಕ್ಷಮೆಗಾಗಿ ಹಂಬಲಿಸುತ್ತೇನೆ. पितासि लोकस्य चराचरस्य त्वमस्य पूज्यश्च गुरुर्गरीयान् न त्वत्समो उस्त्यभ्यधिकः कुतो उन्यो लोकत्रये उप्यप्रतिमप्रभाव. ನೀವು ಇಡೀ ಬ್ರಹ್ಮಾಂಡದ ಎಲ್ಲಾ ಚಲಿಸುವ ಮತ್ತು ಚಲಿಸದ ಜೀವಿಗಳ ತಂದೆ. ನೀವು ಆರಾಧನೆಗೆ ಅತ್ಯಂತ ಅರ್ಹರು ಮತ್ತು ಪರಮ ಆಧ್ಯಾತ್ಮಿಕ ಗುರುಗಳು. ಮೂರು ಲೋಕಗಳಲ್ಲಿಯೂ ನಿನಗೆ ಸಮಾನರು ಯಾರೂ ಇಲ್ಲದಿರುವಾಗ, ಓ ಅಪ್ರತಿಮ ಶಕ್ತಿಯುಳ್ಳವನೇ, ನಿನಗಿಂತ ದೊಡ್ಡವನು ಯಾರಿರಬಹುದು? तस्मात् प्रणम्य प्रणिधाय कायं प्रसादये त्वामहमीसमीड्यम् पितेव पुत्रस्य सखेव सख्युः प्रियः प्रियायार्हसि देव सोढुम्. ಆದ್ದರಿಂದ ಓ ಆರಾಧ್ಯ ಕರ್ತನೆ, ನಿನ್ನ ಮುಂದೆ ಆಳವಾಗಿ ನಮಸ್ಕರಿಸುತ್ತಾ ನಿನ್ನ ಕೃಪೆಗಾಗಿ ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ತಂದೆಯು ತನ್ನ ಮಗನನ್ನು ಸಹಿಸುವಂತೆ, ಸ್ನೇಹಿತನು ತನ್ನ ಸ್ನೇಹಿತನನ್ನು ಕ್ಷಮಿಸುವಂತೆ ಮತ್ತು ಪ್ರೇಮಿಯು ಪ್ರಿಯತಮೆಯನ್ನು ಕ್ಷಮಿಸುವಂತೆ ದಯವಿಟ್ಟು ನನ್ನ ಅಪರಾಧಗಳಿಗಾಗಿ ನನ್ನನ್ನು ಕ್ಷಮಿಸಿ. ಅದೃಷ್ಟಪೂರ್ವಂ ಹೃಷಿತೋ ಉಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಧಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಹಿಂದೆಂದೂ ಕಂಡಿರದ ನಿನ್ನ ವಿಶ್ವರೂಪವನ್ನು ನೋಡಿದ ನನಗೆ ಅತೀವ ಆನಂದವಾಯಿತು ಮತ್ತು ಇನ್ನು ನನ್ನ ಮನಸ್ಸು ಭಯದಿಂದ ನಡುಗುತ್ತದೆ. ದಯಮಾಡಿ ನನ್ನ ಮೇಲೆ ಕರುಣಿಸು ಮತ್ತು ಮತ್ತೊಮ್ಮೆ ನಿನ್ನ ಪ್ರಸನ್ನ ರೂಪವನ್ನು ನನಗೆ ತೋರಿಸು. ಓ ದೇವತೆಗಳ ದೇವರೇ, ಓ ಬ್ರಹ್ಮಾಂಡದ ನಿವಾಸ. ಕಿರೀಟಿನಂ ಗದಿನಂ ಚಕ್ರಹಸ್ತಮಿಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಓ ಸಹಸ್ರ ಶಸ್ತ್ರಧಾರಿ, ನೀನು ಸಕಲ ಸೃಷ್ಟಿಯ ಸಾಕಾರ ಮೂರ್ತಿಯಾಗಿದ್ದರೂ ನಿನ್ನನ್ನು 4 ತೋಳುಗಳ ರೂಪದಲ್ಲಿ, ಗದೆ ಮತ್ತು ತಟ್ಟೆಯನ್ನು ಹೊತ್ತಿರುವ ಮತ್ತು ಕಿರೀಟವನ್ನು ಧರಿಸಿರುವ ನಿನ್ನನ್ನು ನೋಡಲು ನಾನು ಬಯಸುತ್ತೇನೆ. ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ಭಗವಂತ ಹೇಳಿದನು, ಅರ್ಜುನನೇ, ನಿನ್ನಿಂದ ಸಂತುಷ್ಟನಾಗಿ ನನ್ನ ಯೋಗಮಾಯಾ ಶಕ್ತಿಯಿಂದ ನಾನು ನಿನಗೆ ನನ್ನ ಉಜ್ವಲ, ಅನಿಯಮಿತ ಮತ್ತು ಪ್ರಾಚೀನ ವಿಶ್ವರೂಪದ ದರ್ಶನವನ್ನು ನೀಡಿದ್ದೇನೆ. ನಿಮ್ಮ ಹಿಂದೆ ಯಾರೂ ಅದನ್ನು ನೋಡಿಲ್ಲ. ನ ವೇದೈಜ್ಞಾಧ್ಯಯನೈರ್ನ ದಾನೈರ್ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಃ ಸಖ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ವೇದಾಧ್ಯಯನದಿಂದಾಗಲಿ, ತ್ಯಾಗ, ಸಂಸ್ಕಾರ, ದಾನ ಧರ್ಮಗಳ ಸಾಧನೆಯಿಂದಾಗಲಿ, ಕಠೋರ ತಪಸ್ಸಿನಿಂದಾಗಲಿ, ಹೇ ಕುರುವೀರರೇ, ನೀನು ಕಂಡದ್ದನ್ನು ಯಾವ ಮರ್ತ್ಯನೂ ನೋಡಿಲ್ಲ. ಮಾತೆ ವ್ಯಥಾ ಮಾ ಚ ವಿಮೂಢಭಾವೋ ದೃಷ್ಟ್ವಾ ರೂಪಂ ಘೋರಮೀದೃಂಮಮೇದಂ ವ್ಯಪೇತಭೀಃ ಪ್ರೀತಮನಾಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ.
ನನ್ನ ಈ ಭೀಕರ ರೂಪವನ್ನು ನೋಡಿ ಭಯಪಡಬೇಡಿ ಅಥವಾ ಬೆಚ್ಚಿ ಬೀಳಬೇಡಿ. ಭಯದಿಂದ ಮುಕ್ತರಾಗಿ ಮತ್ತು ಹರ್ಷಚಿತ್ತದಿಂದ ಹೃದಯದಿಂದ ನನ್ನ ವೈಯಕ್ತಿಕ ರೂಪದಲ್ಲಿ ಮತ್ತೊಮ್ಮೆ ನನ್ನನ್ನು ನೋಡಿ. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯವಪುರ್ಮಹಾತ್ಮ. ಸಂಜಯ್ ಹೇಳಿದರು. ಹೀಗೆ ಹೇಳಿದ ನಂತರ ವಾಸುದೇವನ ಕರುಣಾಮಯಿ ಮಗ ತನ್ನ ವೈಯಕ್ತಿಕ 4 ತೋಳುಗಳ ರೂಪವನ್ನು ಮತ್ತೊಮ್ಮೆ ಪ್ರದರ್ಶಿಸಿದನು. ನಂತರ ಅವನು ತನ್ನ ಸೌಮ್ಯವಾದ 2 ತೋಳುಗಳ ರೂಪವನ್ನು ಧರಿಸಿ ಭಯಭೀತನಾದ ಅರ್ಜುನನನ್ನು ಮತ್ತಷ್ಟು ಸಮಾಧಾನಪಡಿಸಿದನು. ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಃ ಪ್ರಕೃತಿಂ ಗತಃ. ಅರ್ಜುನನು ಹೇಳಿದನು, ಓ ಶ್ರೀಕೃಷ್ಣ, ನಿನ್ನ ಸೌಮ್ಯವಾದ ಮಾನವ ರೂಪವನ್ನು 2 ತೋಳುಗಳು ನೋಡಿ ನಾನು ನನ್ನ ಶಾಂತತೆಯನ್ನು ಮರಳಿ ಪಡೆದಿದ್ದೇನೆ ಮತ್ತು ನನ್ನ ಮನಸ್ಸು ಸಹಜ ಸ್ಥಿತಿಗೆ ಮರಳಿದೆ. ಶ್ರೀ ಭಗವಾನುವಾಚ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಜಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ಅಡ್ಡಗೆರೆ ಅಲ್ಪವಿರಾಮ 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 ಅಲ್ಪವಿರಾಮ. ಪರಮಾತ್ಮನು ಹೇಳಿದನು, ನೀವು ನೋಡುತ್ತಿರುವ ನನ್ನ ಈ ರೂಪವನ್ನು ನೋಡುವುದು ಅತ್ಯಂತ ಕಷ್ಟಕರವಾಗಿದೆ. ಆಕಾಶ ದೇವತೆಗಳು ಕೂಡ ಇದನ್ನು ನೋಡಲು ಉತ್ಸುಕರಾಗಿದ್ದಾರೆ. ವೇದಾಧ್ಯಯನದಿಂದಾಗಲಿ ತಪಸ್ಸಿನಿಂದಾಗಲಿ ದಾನದಿಂದಾಗಲಿ ಅಗ್ನಿಯಜ್ಞಗಳಿಂದಾಗಲಿ ನೀನು ನನ್ನನ್ನು ಕಂಡಂತೆ ಕಾಣಲಾರೆ. ಭಕ್ತ್ಯಾ ತ್ವನನ್ಯಯ ಸಖ್ಯ ಅಹಮೇವಂ ವಿಧೋ ಉರಜುನ ಅಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಹೇ ಅರ್ಜುನನೇ, ಕೇವಲ ಅವಿಶ್ರಾಂತ ಭಕ್ತಿಯಿಂದ ನಾನು ನಿನ್ನ ಮುಂದೆ ನಿಂತಿರುವೆ ಎಂದು ತಿಳಿಯಬಹುದು. ತನ್ಮೂಲಕ ನನ್ನ ದಿವ್ಯ ದರ್ಶನವನ್ನು ಪಡೆದ ಮೇಲೆ ಓ ವೈರಿಗಳ ಸುಡುವವನೇ, ಒಬ್ಬನು ನನ್ನೊಂದಿಗೆ ಐಕ್ಯವನ್ನು ಹೊಂದಬಹುದು. ಮತ್ಕರ್ಮ ಕೃನ್ಮತ್ಪರಮೋ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ. ಯಾರು ನನ್ನ ಸಲುವಾಗಿ ತಮ್ಮ ಎಲ್ಲಾ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೋ, ಯಾರು ನನ್ನ ಮೇಲೆ ಅವಲಂಬಿತರಾಗಿ ಮತ್ತು ನನ್ನಲ್ಲಿ ಶ್ರದ್ಧೆ ಹೊಂದಿದ್ದಾರೆಯೋ, ಯಾರು ಮೋಸದಿಂದ ಮುಕ್ತರಾಗಿದ್ದಾರೆ ಮತ್ತು ಎಲ್ಲಾ ಜೀವಿಗಳ ಬಗ್ಗೆ ದುಷ್ಟರಾಗಿರುವುದಿಲ್ಲ, ಅಂತಹ ಭಕ್ತರು ಖಂಡಿತವಾಗಿಯೂ ನನ್ನ ಬಳಿಗೆ ಬರುತ್ತಾರೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ವಿಶ್ವರೂಪ ದರ್ಶನಯೋಗೋ ನಾಮ 11 ಅಧ್ಯಾಯಃ. ವಿಶ್ವರೂಪ ದರ್ಶನ ಯೋಗದ ಸಮಾಪ್ತಿ.